ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು 24ನೇ ಅಧ್ಯಾಯ ಪಾರಾಯಣ ಪ್ರಾರಂಭಿಸುತ್ತಿದ್ದೇನೆ. 24ನೇ ಎಪಿಸೋಡು. ಈ ಹಿಂದೆ 23ನೇ ಅಧ್ಯಾಯದಲ್ಲಿ ಶ್ರೀ ಗುರುಗಳ ಮಹಿಮೆ ಎಲ್ಲ ಕಡೆಗೂ ಹರಡುತ್ತದೆ. ಗೊಡ್ಡು ಎಮ್ಮೆ ಹಾಲು ಕರೆದದ್ದು, ರಾಜನೇ ಸ್ವತಃ ಬಂದು ಅದನ್ನು ನೋಡಿ ಗುರುಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದು ಅವರನ್ನು ತಮ್ಮ ಗ್ರಾಮದಲ್ಲಿ ಮೆರವಣಿಗೆಯೊಂದಿಗೆ ಕರೆದುಕೊಂಡು ಅನುಷ್ಠಾನ ಮಾಡುವುದಕ್ಕೋಸ್ಕರ ಒಂದು ಮಠವನ್ನು ನಿರ್ಮಿಸಿ ಅವರಿಗೆ ಅರ್ಪಿಸುತ್ತಾನೆ. ಅದೇ ಸ್ವಲ್ಪ ದೂರದಲ್ಲಿ ಕುಮಸಿ ಗ್ರಾಮ ಅಂತ ಇರುತ್ತೆ. ಅಲ್ಲಿ ಒಬ್ಬ ತ್ರಿವಿಕ್ರಮ ಭಾರತಿ ಎನ್ನುವನು ನಿತ್ಯ ಶ್ರೀ ನರಸಿಂಹಾವತಾರವನ್ನು ಮಾನಸ ಪೂಜೆಯಿಂದ ಉಪಾಸನೆಯನ್ನು ಮಾಡ್ತಾ ಇರ್ತಾನೆ. ಅವನು ಶ್ರೀ ಗುರುಗಳ ನಿಂದನೆ ಮಾಡ್ತಾ ಇರ್ತಾನೆ. ಗುರುವಿಗೆ ಇವರು ಡಾಂಬಿಕರು, ಇವರು ಸನ್ಯಾಸ ಧರ್ಮವನ್ನು ವಿರುದ್ಧವಾಗಿ ವೈಭವದಿಂದ ಅನುಭವಿಸುತ್ತಿದ್ದಾರೆ ಅಂತ ಹೇಳ್ತಾ ಇರ್ತಾನೆ, ನಿಂದನೆ ಮಾಡ್ತಾ ಇರ್ತಾನೆ. ಈಗ 24ನೇ ಅಧ್ಯಾಯದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಿದ್ಧಯೋಗಿಗಳು ಹೇಳೋದು ಮುಂದುವರಿಸ್ತಾರೆ. ಶ್ರೀ ಗಣೇಶಾನಮಾಸೆ ಸರಸ್ವತಿ ಶ್ರೀ ಗುರುಭ್ಯೋ ನಮಃ. ಶ್ರೀ ಕುಲದೇವತಾಯ ಶ್ರೀ ಶ್ರೀಪಾದ ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಪಾಲಾರ್ಕ ಪ್ರಭಮೀಂದ್ರ ನೀಲಜಟಲಂ ಭಸ್ಮಾಂಗರಾಗೋಜ್ವಲಂ ಶಾಂತಂ ನಾದವಿಲ್ನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞೇಸನಕಾದಿವಿ ಪ್ರಯುತಂ ಸಿದ್ಧೈ ಸಮಾರಾಜಿತಂ ದತ್ತಾತ್ರೇಯಮಪಾಸ್ಮಹೇರದಿ ಮದ ದೇಯ ಸದಾ ಯೋಗಿವಿ. ಈಗ ಸಿದ್ಧಯೋಗಿಗಳು ಹೇಳಲು ಮುಂದುವರಿಸ್ತಾರೆ 24ನೇ ಅಧ್ಯಾಯದಲ್ಲಿ. ತ್ರಿವಿಕ್ರಮ ಭಾರತಿ ಶ್ರೀ ಗುರುವನ್ನು ನಿಂದಿಸುತ್ತಿದ್ದಾನೆ. ರಾಜನು ಗುರುಗಳಿಗೆ ಹೇಳ್ತಾನೆ, ನೀವು ಅವನ ಅಜ್ಞಾನವನ್ನು ತೊಲಗಿಸಿ ಅಂತ ಹೇಳಿ ರಾಜ ಒಂದು ಪಲ್ಲಕ್ಕಿಯನ್ನು ಗುರುಗಳನ್ನು ಕೂಡಿಸಿ ರಾಜ ಲಾಂಛನಗಳೊಡನೆ ಮೆರವಣಿಗೆಯ ಸಹಿತ ಕುಮಸಿ ಗ್ರಾಮಕ್ಕೆ ಹೊರಡುತ್ತಾನೆ. ಇನ್ನು ಕುಮಸಿ ಗ್ರಾಮ ಸ್ವಲ್ಪ ದೂರದಲ್ಲಿರುವಾಗ ತ್ರಿವಿಕ್ರಮ ಭಾರತಿ ಪೂಜೆ ಮಾಡಿಕೊಳ್ಳುತ್ತಿದ್ದಾನೆ ಕುಮಸಿಯಲ್ಲಿ. ಅವನಿಗೆ ಪ್ರತಿದಿನ ದರ್ಶನ ಕೊಡ್ತಾ ಇರ್ತಾರೆ ನರಸಿಂಹ ಅವತಾರ ಮೂರ್ತಿಗಳು. ಅದೇ ಥರ ನರಸಿಂಹ ಮೂರ್ತಿಗಳು ಮನಸ್ಸಿನಲ್ಲಿ ನಿಲ್ಲಿಸಿಕೊಂಡು ಮಾನಸ ಪೂಜೆ ಮಾಡ್ತಾ ಇರ್ತಾನೆ. ಇಷ್ಟ ದೇವತೆ ಮೂರ್ತಿ ದರ್ಶನ ಆ ದಿನ ಸಿಗುವುದಿಲ್ಲ, ಅವನಿಗೆ ಕೊಡಲ್ಲ. ಸ್ವಾಮಿ ನರಸಿಂಹ, ಈ ದಿನ ಏಕೆ ಕಾಣಿಸಲಿಲ್ಲ ನಮಗೆ? ನೀವು ಇಷ್ಟು ದಿನ ಮಾಡಿದ್ದ ತಪಸ್ಸು ನನ್ನ ತಪಸ್ಸು ಭಂಗವಾಯಿತು ಅಂತೂ ಎಷ್ಟು ಮನಸ್ಸಿನಿಂದ ನೆನೆಸ್ಕೊಂಡ್ರು. ಅವನಿಗೆ ಒಬ್ಬರು ಯತಿಗಳು ಕಾಣಿಸಿಕೊಳ್ತಾರೆ, ಮನಸ್ಸಿನಲ್ಲಿ ದರ್ಶನ ಕೊಡ್ತಾರೆ. ಮನಸ್ಸಿನಲ್ಲಿ ದರ್ಶನ ಕೊಟ್ಟಾಗ ದಿವ್ಯವಾಣಿ ಕೇಳಿಸುತ್ತೆ. ತ್ರಿವಿಕ್ರಮ, ನಾವು ನದಿ ತೀರದಲ್ಲಿದ್ದೇವೆ, ನೀನು ಬಂದು ನಮ್ಮ ದರ್ಶನ ಮಾಡಿಕೊಳ್ಳು ಅಂತಾರೆ. ಅವನು ತಕ್ಷಣ ನದಿ ತೀರಕ್ಕೆ ಹೊರಡುತ್ತಾನೆ. ನೋಡ್ತಾನೆ, ಎಷ್ಟೊಂದು ಸನ್ಯಾಸಿಗಳು ಕಾಣಿಸ್ತಾರೆ ದೂರದಿಂದ. ಅಲ್ಲಿ ಹತ್ತಿರದಿಂದ ಹೋಗ್ತಾನೆ. ಎಲ್ಲ ಆನೆಗಳು, ರಾಜ ಪರಿವಾರ ಎಲ್ಲರೂ ಸನ್ಯಾಸಿಗಳದ್ದು ಒಂದೇ ಥರ ಕಾಣಿಸ್ತಾರೆ. ಅವನಿಗೆ ಗುರುತು ಹಿಡಿಯೋದಾಗತ್ತೆ ಯಾರು ಇದರಲ್ಲಿ ಗುರುಗಳು ಅಂತ. ಗುರುಗಳೇ, ನನ್ನನ್ನು ನಿಮ್ಮ ನಿಜರೂಪವನ್ನು ತೋರಿಸಿ ಅಂತ ಮನಸ್ಸಿನಿಂದ ಕೇಳ್ತಾನೆ. ಆವಾಗ ಮತ್ತೆ ಎಲ್ಲ ಅವನಿಗೆ ರಾಜ ಚಾಮರ ಬೀಸ್ತಾ ಇದ್ದಾನೆ. ಆವಾಗ ಗೊತ್ತಾಗುತ್ತೆ ಇವರೇ ಗುರುಗಳು ಅಂತ. ಆನೆ, ಕುದುರೆ ಎಲ್ಲನೂ ಇದೆ, ತಾಳಮೇಳ, ಇವರೇ ಗುರುಗಳು ಅಂತ ಶ್ರೀ ಗುರುಗಳಿಗೆ ತ್ರಿವಿಕ್ರಮ ನಮಸ್ಕಾರ ಮಾಡ್ತಾನೆ. ಶ್ರೀ ಗುರುಗಳು ತ್ರಿವಿಕ್ರಮನಿಗೆ ಅಂತಾರೆ, ನೀ ಯಾರನ್ನು ಡಾಂಬಿಕ ಭ್ರಷ್ಟ ಎಂದು ನಿಂದಿಸಿದೆಯೋ ಆ ಡಾಂಬಿಕ ಸನ್ಯಾಸಿಗಳೇ ನಾವು. ಸನ್ಯಾಸಿಗಳೇ ನಮ್ಮ ಡಾಂಬಿಕ ಲಕ್ಷಣಗಳನ್ನು ತಿಳಿದುಕೊಳ್ಳಲು ಬಂದಿದ್ದೇವೆ ಅಂತಾರೆ. ಗುರುಗಳ ದಿವ್ಯ ದರ್ಶನ ನೋಡಿ ಪರವಶನಾಗ್ಬಿಡ್ತಾನೆ. ಅವನ ಮುಂದೆ ಮಾತೇ ಬರಲ್ಲ ಅವನಿಗೆ.
ಗುರುವಿಗೆ ನಮಸ್ಕಾರ ಮಾಡಿ, ಸದ್ಗುರುತ್ತಮ, ನೀವು ಮಾನವ ರೂಪದಲ್ಲಿ ಅವತಾರ ಮಾಡಿದ್ದರಿಂದ ನಾನು ಮೂಢನಂತೆ ವರ್ತಿಸಿದೆ, ನನ್ನನ್ನು ಕ್ಷಮಿಸಿ. ಯಾವ ರೀತಿ ಗೂಬೆ ಹಗಲು ಬೆಳಕು ಕಾಣಿಸುವುದಿಲ್ಲವೋ ಅದೇ ಥರ ನಾನು ಅಜ್ಞಾನದಿಂದಿದ್ದೆ. ಯಾವ ರೀತಿ ಕೃಷ್ಣ ಅರ್ಜುನನಿಗೆ ತನ್ನ ವಿಶ್ವ ದರ್ಶನ ತೋರಿಸಿದ್ದ ಅಂತ ಕಥೆಯಲ್ಲಿ ಹೇಳ್ತಾ ಇದ್ದಾರಲ್ಲ, ಅದೇ ಥರ ಈಗ ನೀವು ನಿಮ್ಮ ಅನುಗ್ರಹದಿಂದ ನಿಮ್ಮ ವಿಶ್ವ ರೂಪವನ್ನೇ ದರ್ಶನ ಮಾಡಿದರೆ ನಾನು ಧನ್ಯನಾದೆ ಅಂತ. ನೀವೇ ನನ್ನ ಉಪಾಸ್ಯ ದೈವವಾದ ಶ್ರೀ ನರಸಿಂಹರೂಪರು, ಶರಣು ಶರಣು ಎಂದು ಸ್ತೋತ್ರ ಮಾಡ್ತಾನೆ. ಶ್ರೀ ಗುರು ಅವನನ್ನು ಅನುಗ್ರಹಿಸಿ, ತ್ರಿವಿಕ್ರಮ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇವೆ. ನೀನು ನರಸಿಂಹಸ್ವಾಮಿಗೆ ಮಾಡುವ ಅನುಷ್ಠಾನವೆಲ್ಲ ನಮಗೆ ಸೇರುತ್ತದೆ. ನೀನು ಜೀವನ್ಮುಕ್ತನಾಗಿ ಪರಮಾತ್ಮನಲ್ಲಿ ಐಕ್ಯನಾಗಬಲ್ಲೆ, ಮುಕ್ತಿ ಹೊಂದಬಲ್ಲೆ ಅಂತ ಹೇಳ್ತಾರೆ ಎಂದು ಆಶೀರ್ವದಿಸಿ, ಶ್ರೀ ಗುರುಗಳು ತ್ರಿವಿಕ್ರಮ ಭಾರತಿಯನ್ನು ಆ ಗ್ರಾಮದಲ್ಲೇ ಇರುವಂತೆ ಹೇಳಿ, ತಮಗೆ ಅನುಷ್ಠಾನ ಸಮಯವಾಗಿದೆ, ನಾವು ಮುಂದೆ ಹೊರಡುತ್ತೇವೆ, ರಾಜ ಪರಿವಾರದವರಿಗೆ ನೀವು ಹಿಂದೆ ಬನ್ನಿ ಅಂತ ಹೇಳಿ ಮನೋವೇಗದಿಂದ ಸಂಗಮ ಸೇರಿದರು ಗುರುಗಳು. ಅಲ್ಲಿಂದ ಸ್ವಸ್ಥಾನವಾದ ಗಂಧರ್ವಪುರ ಸೇರಿದರು. ಸಿದ್ಧಯೋಗಿಗಳು ಹೇಳ್ತಾರೆ, ನೋಡು ನಾಮಧಾರಕ, ಶ್ರೀ ಗುರುವು ಭಗವಂತನಲ್ಲವೆಂದು ಅವರು ಕೇವಲ ಮಾನವರು ಮಾತ್ರ ಎಂದು ಯೋಚಿಸುವವರು 7 ಜನ್ಮಗಳ ನರಕವನ್ನು ಅನುಭವಿಸುತ್ತಾರೆ ಅಂತ ಸಿದ್ಧಯುಗಳು ಹೇಳ್ತಾರೆ ನಾಮಧಾರಕನಿಗೆ. ಶ್ರೀ ಗುರುವೇ ಬ್ರಹ್ಮ ವಿಷ್ಣು ಮಹೇಶ್ವರ ಎಂದು ವೇದಗಳು ಹೇಳುತ್ತವೆ ಎಂದರು ಸಿದ್ಧಮುನಿಗಳು. ಇಲ್ಲಿಗೆ 24ನೇ ಅಧ್ಯಾಯ ಸಮಾಪ್ತವಾಯಿತು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ದತ್ತಾಯ ಗುರುವೇ ನಮಃ. ಶ್ರೀಪಾದ ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿಯಾಯ ನಮಃ. ದಯವಿಟ್ಟು ತಾವು 25ನೇ ಅಧ್ಯಾಯಕ್ಕೆ ಕಾಯಬೇಕಾಗಿ ವಿನಂತಿ.